ನಮಸ್ಕಾರ ಎಲ್ಲರಿಗೂ. ಭಾಳ ಮಂದಿಗೆ ಈ ಸೈಡ್ ಡಿಶ್ ಬಗ್ಗೆ ಭಾಳ ಟೆನ್ಷನ್ ಇರ್ತೈತಿ. ಅದಿತ್ತಂದ್ರೆ ಊಟದ ರುಚಿ ಜಾಸ್ತಿ ಮಾಡ್ತೈತಿ. ಖರೆ ಅದಿಲ್ಲ ಅಂತಂದ್ರೆ ಏನೋ ಒಂಥರ ಖಾಲಿ ಖಾಲಿ ಅನಿಸ್ತೈತಿ ಊಟ. ಇವತ್ತೊಂದು ಮಸ್ತ್ ರೆಸಿಪಿ ತೊಗೊಂಡು ಬಂದೀನಿ. ಪಲಾವ್ ಜೊತೆ ಆಮೇಲೆ ಪರೋಟ ಚಪಾತಿ ಜೊತೆ ಹಂಗೆ ಅನ್ನಕ್ಕೂ ಮಸ್ತ್ ಆಗ್ತೈತಿದೆ. ಬೇಜಾರಾದಾಗ ಇದನ್ನು ಅಷ್ಟೇ ಮಾಡ್ಕೊಂಡು ತಿನ್ಬೋದು ಅನ್ನೋ ಜೊತೆ. ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು 2 ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಳತ್ತೀನಿ ಮೀಡಿಯಮ್ ಸೈಜಿನ್ವ. ಉಳ್ಳಾಗಡ್ಡಿನ ಚೌಕಂಗೆ ಹೆಚ್ಚಿರಿ. ಭಾಳ ಸಣ್ಣ ಬೇಡ, ಭಾಳ ದೊಡ್ಡ ಬೇಡ. ಮತ್ತು ಇದಕ್ಕೆ ಭಾಳ ಏನು ಸಾಮಾನು ಬೇಕಂತಿಲ್ಲ. ಬರೀ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಮತ್ತು ಇದನ್ನು ಹಚ್ಕೊಂಡು ತಿಂದ್ರೆ ಇಷ್ಟು ಮಸ್ತ್ ಇರ್ತೈತಲ್ರಿ. ಇದೊಂಥರ ಮೊಸರು ಬಜ್ಜಿ ಅಥವಾ ರಾಯ್ತಾ ಅಂತ ಹೇಳ್ಬಹುದು. ಖರೆ ಇದಕ್ಕೆ ಭಾಳ ಅಂತರ ಐತಿ. ಇದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ನಾನು. ಈ ಮೊಸರು ಬಜ್ಜಿ ಟೇಸ್ಟ್ ಜಾಸ್ತಿ ಮಾಡೋಕೆ ಒಂದು ಸಣ್ಣ ಮಸಾಲ ಹರ್ಕೋತೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡೇನಿ. ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಆನಂತರ ಇದಕ್ಕೆ ಖಾರಕ್ಕೆ ಕೆಂಪು ಖಾರ ಹಾಕ್ಕೊಳತ್ತೀನಿ. ಈಗ ಇದನ್ನು ನೀಟಂಗೆ ಹರ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಏನು ಒಗ್ಗರಣೆಗೆ ಬೀಳ್ತೈತಲ್ಲ ಮಸ್ತ್ ರುಚಿ ಬರ್ತೈತಿ. ಚಲೋತ್ನಂಗೆ ಹರ್ಕೊರಿ. ಅದು ಖಾರ ಪುಡಿ ಮತ್ತು ಬೆಳ್ಳುಳ್ಳಿ ಎಲ್ಲ ಒಂದಕ್ಕೊಂದು ಅಂಟಿ ಚಲೋ ಪೇಸ್ಟ್ ಆಗಬೇಕು. ನಿಮ್ಗೆ ಖಾರ ಜಾಸ್ತಿ ಬೇಕಂತಂದ್ರೆ ಇನ್ನೊಂದು ಅರ್ಧ ಚಮಚ ಜಾಸ್ತಿ ಹಾಕೋಬೋದು. ಖರೆ ಭಾಳ ಹಾಕಿದ್ರೆ ಅದ್ರದ್ದು ಟೇಸ್ಟ್ ಹೋಗಿಬಿಡ್ತೈತಿ. ಇಷ್ಟಂದ್ರೂ ಹಾಕೋರಿ. ನಾನು 2-3 ಮಂದಿಗೆ ಒಂದು ಹೊತ್ತಿಗೆ ಆಗೋಷ್ಟು ಈ ಮೊಸರು ಬಜ್ಜಿನ ಮಾಡ್ಕೊಳತ್ತೀನಿ. ಒಗ್ಗರಣೆಗೆ ಒಂದು ದಪ್ಪ ತಳದ ಪ್ಯಾನ್ ತೊಗೊಂಡಿನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ ತಕ್ಷಣ ನಾನು ಇದಕ್ಕೆ ಜೀರಿಗೆ ಹಾಕ್ಕೊಳತ್ತೀನಿ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ರುಚಿ ಬರ್ತೈತಿ. ಜೀರಿಗೆ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಆಮೇಲೆ ಕರಿಬೇವು. ಯಾವುದೇ ಅಡುಗೆಗೆ ಒಗ್ಗರಣೆ ಕರೆಕ್ಟ್ ಬೀಳ್ಬೇಕಂದ್ರಷ್ಟು ರುಚಿ ಕೊಡ್ತೈತಿ. ಈಗ ಉಳ್ಳಾಗಡ್ಡಿ ಹಾಕ್ಕೊಂಡೆ. ಆಮೇಲೆ ರುಬ್ಬಿದ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕ್ಕೊಂಡಿನಿ. ಎಲ್ಲನೂ ನೀಟಾಗಿ ಹುರ್ಕೊಳ್ಳೋಣ ಎಣ್ಣೆ ಒಳಗೆ. ಈ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬೇಕು. ಹಂಗೆ ಕೈಯಾಡ್ಸ್ಕೊತ ಇರ್ರಿ, ಏನು ಹೊತ್ತಕ್ಕೆ ಹೋಗ್ಬಾರ್ದು. ಯಾವಾಗಾರ ಅಡುಗೆ ಮಾಡ್ಕೊಳಕ್ಕೆ ಬೇಜಾರಾದಾಗ ಬಿಸಿ ಬಿಸಿ ಅನ್ನ ಮತ್ತು ಇದನ್ನು ಮಾಡ್ಕೊಂಡು ತಿನ್ಬಿಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ನೀವು ನೆನೆಸ್ತೀರಿ ಎಷ್ಟು ರುಚಿ ಆಗ್ತೈತಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಂಡೇನಿ ಕಲರಿಗೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಎಣ್ಣೆ ಒಳಗೆ ಹುರ್ಕೊಂಡೇನಿ. ಇಷ್ಟಾದರೆ ಸಾಕು ನೋಡ್ರಿ. ಉಳ್ಳಾಗಡ್ಡಿ ಫ್ರೈ ಆಗ್ಬೇಕು. ಖರೆ ಭಾಳ ಕೆಂಪಗೆ ಆಗ್ಬಾರ್ದು. ಈಗ ಅದನ್ನು ತಣ್ಣಗಾಗಿ ಇಟ್ಕೊಂಡೇನಿ ಒಗ್ಗರಣೆ. ನಂತರ ಮನ್ಯಾಗ ಮಾಡಿದ್ದ ಮೊಸರು ಹಾಕ್ಕೊಳತ್ತೀನಿ. ಇದು ಮೊಸರು ಸ್ವಲ್ಪ ನೀರಂಗೆ ಐತಿ. ನಿಮ್ದು ಗಟ್ಟಿ ಮೊಸರು ಇತ್ತಂದ್ರೆ ಭಾಳ ಚಲೋ ಆಗ್ತೈತಿ. ಈಗ ಮೊಸರನ್ನ ಸ್ವಲ್ಪ ಕಡ್ಕೊಂಡೆ ನಾನು. ಭಾಳ ಮಜ್ಜಿಗೆ ಮಾಡ್ಕೊಳ್ಳೋದಲ್ರಿ, ಸ್ವಲ್ಪ ಅಷ್ಟೇ ಕಡ್ಕೊರಿ. ಮತ್ತು ಮೊಸರು ಒಳಗೆ ಡೈರೆಕ್ಟ್ ಉಪ್ಪು ಹಾಕಕ್ಕೆ ಹೋಗ್ಬಾರ್ದು ಯಾವತ್ತೂ. ಅದು ಮೊಸರು ಒಳಗಿದ್ದ ಪೋಷಕಾಂಶನ ಹಾಳು ಮಾಡಿಬಿಡ್ತೈತಿ. ಅಂದ್ರೆ ಏನು ಬ್ಯಾಕ್ಟೀರಿಯಾ ಇರ್ತಾವಲ್ಲ, ಚಲೋ ಹೆಲ್ದಿ ಬ್ಯಾಕ್ಟೀರಿಯಾ ಮೊಸರೊಳಗೆ ಇರ್ತಾವ್ರಿ, ಅವು ಸತ್ತು ಬಿಡ್ತಾವೆ. ಈಗ ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೇ ನಿಮಗೆ ಬ್ಲ್ಯಾಕ್ ಸಾಲ್ಟ್ ಬೇಕಿತ್ತಂದ್ರೆ ಅದನ್ನು ಒಗ್ಗರಣೆ ಒಳಗೆ ಹಾಕೋಬಹುದು. ಅದರಿಂದನೂ ಡೈಜೆಷನಿಗೆ ಭಾಳ ಚಲೋ. ಇದಿಷ್ಟು ರುಚಿ ಆಗ್ತೈತಲ್ರಿ ಅನ್ನದ ಜೊತೆ ಚಪಾತಿ ಜೊತೆ. ಆಹಾ ಮಸ್ತ್ ಅಂದ್ರೆ ಮಸ್ತ್. ಪಲಾವ್ ಜೊತೆ ಅಂತೂ ಹೇಳಿ ಮಾಡಿಸಿದ್ದ. ಮೇಲೆ ಕೊತ್ತಂಬರಿ ಹಾಕೋರಿ ಭಾಳಷ್ಟು. ನೋಡಿದ್ರಲ್ಲ ಈ ಮೊಸರು ಬಜ್ಜಿ ಹೆಂಗೆ ಮಾಡೋದು ಅಂತ ಹೇಳಿ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋನ ಲೈಕ್ ಮಾಡಿರಿ.